ನಮಸ್ಕಾರ ಎಲ್ರಿಗೂ. ಇವತ್ತು ನ್ಯಾಷನಲ್ ಇನ್ಕಮ್ ಕ್ಲಾಸ್ ಬಗ್ಗೆ ಏನು ಮಾಡೋದು ಡಿಸ್ಕಷನನ್ನು ಮಾಡೋನು. ಸೊ ನಿಮಗೆ ಇಂಡಿಯನ್ ಎಕನಾಮಿ ಬಗ್ಗೆ ಕ್ಲಾಸ್ ಬೇಕಾಗಿತ್ತುಪ್ಪ ಅಂತಂತಂದ್ರೆ ನಾನು ಪ್ರೀವಿಯಸ್ ಕ್ಲಾಸ್ ಅದಾವ, ಬೇಕಾದ್ರೆ ಹೋಗಿ ನೀವು ನೋಡ್ಕೋಬೋದು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ನೆಕ್ಸ್ಟ್ ಕ್ಲಾಸ್ ತೊಗೊಂಡಪ್ಪ ಅಂತಂತಂದ್ರೆ ನಿಮಗೇನು ಬರ್ತದೆ ನೋಟಿಫಿಕೇಶನ್ ಬರ್ತೈತಿ. ಓಕೆ, ಸೊ ಇವತ್ತು ನ್ಯಾಷನಲ್ ಇನ್ಕಮ್ ಬಗ್ಗೆ ಏನು ಮಾಡೋದು ಡಿಸ್ಕಷನನ್ನು ಮಾಡೋಣ. ವಾಟ್ ಯು ಮೀನ್ ಬೈ ನ್ಯಾಷನಲ್ ಇನ್ಕಮ್? ನ್ಯಾಷನಲ್ ಇನ್ಕಮ್ ಅಂದರೆ ಏನು? ಎಕ್ಸಾಂಪಲ್ ಮುಖಾಂತರ ಹೇಳಬೇಕಾಗಿತ್ತು ಅಂತಂತಂದ್ರೆ ಒಂದು ಕಂಟ್ರಿ ಐತಿ. ಸೊ ಆ ಕಂಟ್ರಿಗೆ ಒಂದು ಫೈನಲ್ ಇಯರ್ನಲ್ಲಿ ಒಂದು ಫೈನಲ್ ಇಯರ್ ಅಪ್ಪ ಅಂತಂತಂದ್ರೆ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ಯಾವ್ಯಾವ ಸೋರ್ಸಸ್ಗಳಿಂದ ಹಣ ಬರ್ತದೆ ಅನ್ನೋದಕ್ಕೆ ನಾವೇನಂತೀವಿ ನ್ಯಾಷನಲ್ ಇನ್ಕಮ್ ಅಂತ ಹೇಗಿಸಿಂದ ಕರಿತೀವಿ. ಓಕೆ, ಒಂದು ಕಂಟ್ರಿ ಒಳಗೆ ಪ್ರೊಡಕ್ಷನ್ ಮಾಡೋದ್ರಿಂದ, ಸೊ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ತೊಗೊಳೋದ್ರಿಂದ, ಸೊ ಅದರದಿಂದ ಮನಿ ಯಾವ ಸೋರ್ಸಸ್ಗಳಿಂದ ಬರ್ತದೆ ಅಂತ ಹೇಳಿಕಿಸಿಂದೆ ತಿಳ್ಕೊಳ್ಳೋದಕ್ಕೆ ನಾವೇನಂತೀವಿ ನ್ಯಾಷನಲ್ ಇನ್ಕಮ್ ಅಂತ ಹೇಳಿಕಿಸಿಂದ ಕರಿತೀವಿ. ಸೊ ಇದನ್ನು ಮೀನಿಂಗ್ ಮುಖಾಂತರ ನೋಡೋದಾಗಿತ್ತಪ್ಪ ಅಂತಂತಂದ್ರೆ ಮನಿ ವ್ಯಾಲ್ಯೂ ಆಫ್ ದ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಬೈ ಎ ಕಂಟ್ರಿ ಡ್ಯೂರಿಂಗ್ ಒನ್ ಫೈನಾನ್ಷಿಯಲ್ ಇಯರ್. ಓಕೆ, ಒಂದು ಫೈನಾನ್ಷಿಯಲ್ ಇಯರ್ ಒಳಗೆ ಏನು ಪ್ರೊಡಕ್ಷನ್ ಮಾಡಿರ್ತೀವಲ್ಲ, ಸೊ ಆ ಒಂದು ಪ್ರೊಡಕ್ಷನ್ ಮಾಡಿರುವಂಥ ಗೂಡ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಸೊ ಅದಕ್ಕೆ ಬರುವಂಥ ಹಣಕಾಸಿಗೆ ನಾವೇನಂತೀವಿ ನ್ಯಾಷನಲ್ ಇನ್ಕಮ್ ಅಂತ ಹೇಳಿಕಿಸಿಂದ ಕರಿತೀವಿ. ಓಕೆ, ಸೊ ಇನ್ನೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಡೋದಾದ್ರೆ, ಸೊ ಒನ್ ಫೈನಾನ್ಷಿಯಲ್ ಇಯರ್ ಅಂತಂತಂದ್ರೆ ಈಗ ನಾವು ಅಕೌಂಟಿಂಗ್ ಬಿಡ್ಸಾಕರ, ಸೊ ಫೈನಾನ್ಷಿಯಲ್ ಇಯರನ್ನು ನಾವು ತೊಗೊಳಕರ, ನಾವು ಈಗ ಕ್ಯಾಲ್ಕುಲೇಷನ್ ಮಾಡಾಕರ, ಸೊ ಇದನ್ನು ನಾವೇನು ಮಾಡ್ತೀವಿ ತೊಗೋತೀವಿ. ಸೊ ಒನ್ ಫೈನಾನ್ಷಿಯಲ್ ಇಯರ್ ಅಪ್ಪ ಅಂತಂತಂದ್ರೆ ಯಾವಾಗ ತೊಗೋತೀವಿ? 1 ಏಪ್ರಿಲ್ದಿಂದ 31 ಮಾರ್ಚ್. ಓಕೆ, ಸೊ ಇಯರ್ ಯಾವುದಾದ್ರೂ ಇರ್ಬೋದು. ಸೊ ಯಾವ ಇಯರ್ ತೊಗೊಂಡಿರ್ತೀವಿ, ಸೊ ಕನ್ಸಿಡರ್ ಆ ಇಯರ್ ಮಾಡಬೇಕು. ಬಟ್ ಡೇಟ ಮತ್ತು ಮಂತ್ಸ್ ನೋಡೋದಾದ್ರೆ 1 ಏಪ್ರಿಲ್ 31 ಮಾರ್ಚ್. ಸೊ ಇದನ್ನು ನಾವೇನು ಮಾಡ್ತೀವಿ ಒನ್ ಫೈನಾನ್ಷಿಯಲ್ ಇಯರ್ ಅಂತ ಹೇಳಿಕಿಸಿಂದ ತಗೋತೀವಿ. ಸೊ ಓಕೆ, ನ್ಯಾಷನಲ್ ಇನ್ಕಮನ್ನು ಯಾವ ಥರ ಮೆಜರ್ ಮಾಡ್ತಾರೆ? ಓಕೆ, ಸಪೋಸ್ ಈಗ ನೋಡ್ರಿ ಶುಗರ್ ಆಗಿರ್ಬೋದು, ಸೊ ಪ್ರತಿಯೊಂದು ನಾವೇನು ಮಾಡ್ತೀವಿ KG ಇದ್ರಗಟ್ಲೆ ಏನು ಮಾಡ್ತೀವಿ ಮೆಜರನ್ನು ಮಾಡ್ತೀವಿ. ಓಕೆ, ಮಿಲ್ಕ್ ಆಗಿರ್ಬೋದು ಲೀಟರ್ ಗಟ್ಟಲೆ ಮೆಜರ್ ಮಾಡ್ತೀವಿ. ಸೊ ಇದನ್ನು ನಾವೇನು ಮಾಡ್ತೀವಿ ನ್ಯಾಷನಲ್ ಇನ್ಕಮನ್ನು ಮನಿ ಮುಖಾಂತರ ಏನು ಮಾಡ್ತೀವಿ ಮೆಜರನ್ನು ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ಇಟ್ ಇನ್ಕ್ಲೂಡ್ ವೇಜಸ್, ಇಂಟ್ರೆಸ್ಟ್, ರೆಂಟ್, profit received by factors of a production like a labor, capital, land and entrepreneurship of a nation. ಸೊ ಇಲ್ಲಿ ಏನದಪ್ಪ ಅಂತಂತಂದ್ರೆ ಯಾವ್ಯಾವ ಸೋರ್ಸಸ್ಗಳಿಂದ ಏನು ಮಾಡ್ತದೆ ಇನ್ಕಮ್ ಬರ್ತದೆ ಅನ್ನೋದು ಇಲ್ಲಿ ಕಂಡು ಬರ್ತದೆ. ಸೊ ಪ್ರೊಡಕ್ಷನ್ ಆಗಿರ್ಬೋದು, ಲೇಬರ್ ಮುಖಾಂತರ ಆಗಿರ್ಬೋದು, ಕ್ಯಾಪಿಟಲ್, ಲ್ಯಾಂಡ್, ಸೊ ಇವ್ರ ಮುಖಾಂತರ ಏನು ವೇಜಸ್ ಇದ್ರ ಮಾಡೋದು, ಇಂಟ್ರೆಸ್ಟ್ದಿಂದ, ರೆಂಟ್ ಮುಖಾಂತರ ಪ್ರಾಫಿಟ್ ಆಗೋದ್ರಿಂದ, ಸೊ ಇವೆಲ್ಲ ಸೋರ್ಸಸ್ಗಳಿಂದ ಏನಾಗ್ತದಪ್ಪ ಅಂತಂತಂದ್ರೆ ನ್ಯಾಷನಲ್ಗೆ ಇನ್ಕಮ್ ಬರ್ತೈತಿ. ಓಕೆ, ನೆಕ್ಸ್ಟ್ ಏನದಪ್ಪ ಅಂತಂತಂದ್ರೆ ಸೊ ನ್ಯಾಷನಲ್ ಇನ್ಕಮನ್ನು ಇಂಡಿಯಾದಲ್ಲಿ ಯಾವುದೋ ಒಂದು ಮುಖಾಂತರ ಕ್ಯಾಲ್ಕುಲೇಷನನ್ನು ಮಾಡ್ತಾರೆ ಅನ್ನೋದು ನೋಡೋಣ. ಸೊ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಮುಖಾಂತರ ಏನು ಮಾಡ್ತಾರಪ್ಪ ಅಂತಂತಂದ್ರೆ ನ್ಯಾಷನಲ್ ಇನ್ಕಮನ್ನು ಇಂಡಿಯಾದಲ್ಲಿ ಏನು ಮಾಡ್ತಾರೆ ಮೆಜರನ್ನು ಮಾಡ್ತಾರೆ. ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ನೆನ್ಪಿಟ್ಕೋರಿ, ಸೊ ನೋಟ್ಸನ್ನು ಮಾಡ್ಕೋರಿ. ಸೊ ಎಕ್ಸಾಮಲ್ಲಿ ನಿಮ್ಗೆ ಏನಾಗ್ತದೆ ಹೆಲ್ಪ್ ಆಗ್ತೈತಿ. ಸೊ ಇಂಟ್ರೊಡಕ್ಷನ್ ಹಾಕಕ್ಕಾರ. ನೆಕ್ಸ್ಟ್ ಪಾಯಿಂಟ್ ನೋಡಿದಾಗಪ್ಪ ಅಂತಂತಂದ್ರೆ ದ ಫಸ್ಟ್ ಅಟೆಂಪ್ಟ್ ಟು ಕ್ಯಾಲ್ಕುಲೇಟ್ ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾ ವಾಸ್ ಮೇಡ್ ಬೈ ದಾದಾಬಾಯಿ ನವರೋಜಿ 1867 to 68. ಸೊ ಫಸ್ಟ್ ನ್ಯಾಷನಲ್ ಇನ್ಕಮನ್ನು ಇಂಡಿಯಾದಲ್ಲಿ ಯಾರು ಕ್ಯಾಲ್ಕುಲೇಟ್ ಮಾಡಿದ್ರಪ್ಪ ಅಂತಂತಂದ್ರೆ ದಾದಾಬಾಯಿ ನವರೋಜಿ ಅವ್ರು ಏನು ಮಾಡಿದ್ರಪ್ಪ ಅಂತಂತಂದ್ರೆ 1867-68ನಲ್ಲಿ ಏನು ಮಾಡಿದ್ರಪ್ಪ ಅಂತಂತಂದ್ರೆ ಕ್ಯಾಲ್ಕುಲೇಟ್ ಆ್ಯಂಡ್ ಮೆಜರನ್ನು ಮಾಡಿದ್ರು. ದೀಸ್ ಆರ್ ಮೇನ್ ಇಂಟ್ರೊಡಕ್ಷನ್ ಪಾಯಿಂಟ್ಸ್ ಆಫ್ ದಿ ನ್ಯಾಷನಲ್ ಇನ್ಕಮ್. ಓಕೆ, ನೆಕ್ಸ್ಟ್ ಈಗ ನ್ಯಾಷನಲ್ ಇನ್ಕಮ್ದ ಅಬ್ಜೆಕ್ಟಿವ್ಸನ್ನು ನೋಡೋಣ ಒನ್ ಬೈ ಒನ್. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದ ವೇರಿಯಸ್ ಕಾನ್ಸೆಪ್ಟ್ ಆಫ್ ದ ನ್ಯಾಷನಲ್ ಇನ್ಕಮ್ ಲೈಕ್ ಅ GDP, GNP ಆ್ಯಂಡ್ NNP. ಹಿಂಗೆ ಅಂದ್ರಪ್ಪ ಅಂತಂತಂದ್ರೆ ನ್ಯಾಷನಲ್ ಇನ್ಕಮನ್ನು ಹಿಂಗಂದ್ರೆ ನ್ಯಾಷನಲ್ ಇನ್ಕಮ್ ಕಾನ್ಸೆಪ್ಟ್ ಎದ್ರ ಮೇಲೆ ಐತಿಯಪ್ಪ ಅಂತಂತಂದ್ರೆ ಲೈಕ್ ಅ GDP, GNP ಆ್ಯಂಡ್ NNP. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಇದ್ರ ಬಗ್ಗೆ ಕ್ಲಾಸೇ ತೊಗೋಬೇಕು. ಸೊ ಇದು ಭಾಳ ಲೆಂತಿ ಪ್ರೊಸೆಸ್ ಆಗ್ತೈತಿ. ಸೊ ಇಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬರಲ್ಲ, ಯಾಕಂದ್ರೆ ವಿಡಿಯೋ ಭಾಳ ಲೆಂತಿ ಆಗ್ತೈತಿ. ಸೊ ಜಸ್ಟ್ ಇದ್ರ ಬಗ್ಗೆ ಪಾಯಿಂಟ್ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಬಟ್ ಜಸ್ಟ್ ಅದ್ರ ಬಗ್ಗೆ ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಒಂದು ಕ್ಲಾಸನ್ನು ತೊಗೋತೀನಿ. ಓಕೆ, ಸೊ ನ್ಯಾಷನಲ್ ಇನ್ಕಮ್ ಯಾವ್ಯಾವ ಸೋರ್ಸಸ್ಗಳಿಂದ ಬರ್ತದಂತ ನಿಮ್ಗೆ ಆಗಲೇ ಹೇಳಿದೆ. ಸೊ ಅದೇ ರೀತಿಯಾಗಿ ಸೊ ಕಾನ್ಸೆಪ್ಟ್ ಏನೇನೈತಿ GDP, GNP ಆ್ಯಂಡ್ NNP ಮುಖಾಂತರನೂ ಕೂಡ ಏನು ಮಾಡ್ಬೋದು ಇಲ್ಲಿ ನೋಡ್ಬೋದು. ಗ್ರಾಸ್ ಡೊಮೆಸ್ಟಿಕಲ್ ಪ್ರಾಡಕ್ಟ್, ಸೊ ಇವು ಸೊ ಮೆನಿ ಥಿಂಗ್ಸ್ ಆರ್ ದೇರ್. ಸೊ ಇದನ್ನು ನಾವೇನು ಮಾಡ್ಬೋದು ನೋಡ್ಬೋದು ಇಲ್ಲಿ. ಸೊ ಹಾಗಾಗಿ ಇದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಏನು ಮಾಡ್ತೀನಿ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಓಕೆ, ಸೆಕೆಂಡ್ ಪಾಯಿಂಟ್, ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ದ ರಿಯಲ್ ಆ್ಯಂಡ್ ನಾಮಿನಲ್ ನ್ಯಾಷನಲ್ ಇನ್ಕಮ್. ಸೊ ಈ ಥರ ಏನಪ್ಪ ಅಂತಂತಂದ್ರೆ ನ್ಯಾಷನಲ್ ಇನ್ಕಮ್ ಸೊ ಯಾವ ಮುಖಾಂತರ ನಾವು ನೋಡ್ಬೋದು. ಸೊ ನ್ಯಾಷನಲ್ ಇನ್ಕಮ್
ಅದ್ರದಿಂದ ಏನೇನು ಇಂಪ್ರೂವ್ ಆಗ್ಬೋದು, ಸೊ ಮಿಡಲ್ ಏನೇನು ಆಗ್ತಿರ್ತೈತಿ, ಸೊ ಅದನ್ನು ನಾವು ಎಸ್ಟಿಮೇಟ್ ಮಾಡಬೇಕು. ಸೊ ದೀಸ್ ಆರ್ ಇದೆಲ್ಲ ನಾವೇನು ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಟು ಡಿಸ್ಕಸ್ ಆ್ಯಂಡ್ ಅನಲೈಸ್ ದ ಡಿಫ್ರೆಂಟ್ ಮೆಥಡ್ಸ್ ಟು ಮೇಜರ್ ನ್ಯಾಷನಲ್ ಇನ್ಕಮ್. ಸೊ ನೋಡ್ರಿ, ನ್ಯಾಷನಲ್ ಇನ್ಕಮನ್ನು ಡಿಫ್ರೆಂಟ್ ಮೆಥಡ್ಸ್ ಯೂಸ್ ಮಾಡಿ ಅದನ್ನು ಮೇಜರ್ ಮಾಡೋಕ್ಕೂ ಸುದ ಬರ್ತೈತಿ. ಬಟ್ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗಿತ್ತು, ಅದನ್ನು ಡಿಸಿಷನ್ ತೊಗೋಬೇಕಾಗಿತ್ತು ಅಂತಂತಂದ್ರೆ ಮೊದಲ ಡಿಸ್ಕಷನನ್ನು ಮಾಡಿ, ಸೊ ಅದನ್ನು ನಾವೇನು ಮಾಡಬೇಕು, ಮೇಜರ್ ಮಾಡೋಕ್ಕೆ ತೊಗೋಬೇಕು. ಆ್ಯಂಡ್ ಮೆಜಾರಿಟಿ ಒಂದು ಬಳಕ. ನೆಕ್ಸ್ಟ್ ಫೋರ್ತ್ ಒನ್, ಟು ಅಂಡರ್ಸ್ಟ್ಯಾಂಡ್ ದ ಅಡ್ವಾಂಟೇಜಸ್ ಆಫ್ ಅ ನ್ಯಾಷನಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಇನ್ ಅ ಗ್ಲೋಬಲ್ ಪರ್ಸ್ಪೆಕ್ಟಿವ್. ನ್ಯಾಷನಲ್ ಇನ್ಕಮ್ ಅಪ್ಪ ಅಂತಂತಂದ್ರೆ ಟೈಟಲೇ ಹೇಳೋದ್ರ ಪ್ರಕಾರ ನ್ಯಾಷನಲ್ ಇನ್ಕಮ್. ಸೊ ಒಂದು ಹೈ ಲೆವೆಲ್ನಲ್ಲಿ ಏನಿರ್ತದಪ್ಪ ಅಂತಂದ್ರೆ ಪ್ರೊಸೀಜರನ್ನು ಒಳಗೊಂಡಿರ್ತೈತಿ. ಸೊ ಹಾಗಾಗಿ ಇದನ್ನು ಗ್ಲೋಬಲ್ ಲೆವೆಲ್ನಲ್ಲಿ ಪರ್ಸ್ಪೆಕ್ಟಿವ್ನಲ್ಲಿ ಕೂಡ ಏನು ಮಾಡ್ಬೋದು, ನೋಡ್ಬೋದು. ಬೇರೆ ಬೇರೆ ಕಂಟ್ರಿದು ಅದರ ಪ್ರೊಸೀಜರ್, ಅದರ ಡಿಸಿಷನ್ ಕೂಡ ಏನಿರ್ತದಪ್ಪ ಅಂತಂದ್ರೆ ಬೇರೆ ಬೇರೆ ಥರ ಇರ್ತದೆ. ಸೊ ಹಾಗಾಗಿ ಗ್ಲೋಬಲ್ ಲೆವೆಲಲ್ಲೂ ಕೂಡ ಏನು ಮಾಡ್ಬೋದು, ಇಲ್ಲಿ ನೋಡ್ಬೋದು. ಫಿಫ್ತ್ ಒನ್, ಟು ಅಪ್ರಿಸಿಯೇಟ್ ದ ಡಿಫಿಕಲ್ಟ್ಸ್ ಇನ್ ಎಸ್ಟಿಮೇಟಿಂಗ್ ನ್ಯಾಷನಲ್ ಇನ್ಕಮ್. ಸೊ ಯಾವುದೇ ಒಂದು ಸೋರ್ಸಸ್ ಮುಖಾಂತರ ಯಾವುದೇ ಒಂದು ಇನ್ಕಮನ್ನು ನಾವು ಮೆಜರ್ ಮಾಡ್ತಿದ್ದೇವಪ್ಪ ಅಂತಂದ್ರೆ ಇಸ್ ಅ ವೆರಿ ಡಿಫಿಕಲ್ಟ್. ಅಂದ್ರೆ ಪ್ರೊಸೀಜರ್ ಇರ್ತಾವ, ಪಾಲಿಸಿ ಅದರದ್ದೇ ಆದಂಥ ಒಂದು ಪರ್ಟಿಕ್ಯುಲರ್ ವೇಸ್ ಇರ್ತಾವ. ಸೊ ಅದನ್ನು ಫಾಲೋ ಮಾಡಿಕಿಸಿಂದ ಏನು ಮಾಡಬೇಕಾಗ್ತದೆ, ಮೇಜರನ್ನು ಮಾಡಬೇಕಾಗ್ತದೆ. ಸೊ ಅದಕ್ಕಾಗಿ ನಾವು ಸರಿಯಾದ ಅದನ್ನು ನಾವೇನು ಮಾಡಬೇಕು, ಅಪ್ರಿಸಿಯೇಟನ್ನು ಮಾಡಬೇಕು. ಸೊ ದೀಸ್ ಆರ್ ಆಲ್ ಅಬ್ಜೆಕ್ಟಿವ್ಸ್ ಆಫ್ ದ ನ್ಯಾಷನಲ್ ಇನ್ಕಮ್. ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನೇನೈತೆ ಅನ್ನೋದು ನೋಡೋಣ. ಫಸ್ಟ್ ಒನ್, ಮೆಜರಿಂಗ್ ಎಕನಾಮಿಕ್ ಗ್ರೋತ್. ಸೊ ಇಲ್ಲಿ ಮೆಜರಿಂಗ್ ಎಕನಾಮಿಕ್ ಗ್ರೋತ್ ಅಪ್ಪ ಅಂತಂತಂದ್ರೆ ನ್ಯಾಷನಲ್ ಇನ್ಕಮ್ ಎಷ್ಟು ಇನ್ಕ್ರೀಸ್ ಆಗ್ತದೆ. ಸೊ ನ್ಯಾಷನಲ್ ಇನ್ಕಮ್ದಿಂದ ಏನಾಗ್ತದಪ್ಪ ಅಂತಂತಂದ್ರೆ ಆಟೋಮೆಟಿಕ್ಲಿ ಎಕನಾಮಿಕ್ ಗ್ರೋತ್ ಆಗ್ತೈತಿ. ಸೊ ಎಕನಾಮಿಕ್ ಗ್ರೋತ್ ಆಗೋದು ಭಾಳ ಇಂಪಾರ್ಟೆಂಟ್. ಏನಪ್ಪ ಅಂತಂತಂದ್ರೆ ಒಂದು ವೇಳೆ ಕಂಡೀಷನ್ನಲ್ಲಿ ಲ್ಯಾಕ್ ಆಯಿತು, ಒಂದು ಸ್ವಲ್ಪ ಲೋ ಲೆವೆಲ್ನಲ್ಲಿ ಏನು ಮಾಡಿದೆ, ಗ್ರೋತ್ ಆಗಲಿಲ್ಲಪ್ಪ ಅಂತಂತಂದ್ರೆ ಎಲ್ಲೋ ಒಂದು ಕಡೆ ಪವರ್ಟಿ ಆಗಿರ್ಬೋದು, ಹಾಗೆ ಪಾಲಿಸೀಸ್ಗಳ ಬಗ್ಗೆ ಸರಿಯಾಗಿ ಇದು ಮಾಡೋದಾಗಿರ್ಬೋದು. ಸೊ ಇವೆಲ್ಲ ಏನಾಗ್ತದಪ್ಪ ಅಂತಂತಂದ್ರೆ ಇಲ್ಲಿ ಕಂಡು ಬರ್ತದೆ. ಅದೇ ಥರನಾಗಿ ನ್ಯಾಷನಲ್ ಇನ್ಕಮ್ ಏನಪ್ಪ ಅಂತಂತಂದ್ರೆ ಒಳ್ಳೆ ರೀತಿಯಲ್ಲಿ ಇತ್ತು ಅಂತಂತಂದ್ರೆ ಎಕನಾಮಿಕ್ ಗ್ರೋತ್ ಕೂಡ ಏನಾಗ್ತದೆ, ಚಲೋತೆಗೆ ಆಗ್ತದೆ ಅಂತ ಹೇಳ್ಬೋದು. ಸೆಕೆಂಡ್ ಒನ್, ಕಂಪೇರಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಅ ಲಿವಿಂಗ್. ಸೊ ಕಂಪ್ಯಾರಿಸನ್ ಮಾಡ್ಬೋದು. ಸೊ ಬೇರೆ ಕಂಟ್ರಿ ಈ ಕಂಟ್ರಿ ಕಂಪ್ಯಾರಿಸನ್ ಮಾಡಿದ್ರೆ ಸೊ ನ್ಯಾಷನಲ್ ಇನ್ಕಮ್ ಮುಖಾಂತರ ನಾವೇನು ಮಾಡ್ಬೋದು, ಸ್ಟ್ಯಾಂಡರ್ಡ್ ಲಿವಿಂಗನ್ನು ಏನು ಮಾಡ್ಬೋದು, ಗ್ರೋವನ್ನು ಮಾಡ್ಬೋದು, ಇರೋ ಸ್ಟೈಲನ್ನು ಚೇಂಜ್ ಮಾಡ್ಬೋದು. ಸೊ ಹಾಗಾಗಿ ಕಂಪ್ಯಾರಿಗನ್ ಕೂಡ ಸ್ಟ್ಯಾಂಡರ್ಡ್ ಆಫ್ ಅ ಲಿವಿಂಗ್ ಕೂಡ ಏನು ಮಾಡ್ಬೋದು, ಇಲ್ಲಿ ನೋಡ್ಬೋದು. ಥರ್ಡ್ ಒನ್, ಮೆಜರಿಂಗ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್. ಸೊ ಮೆಜರಿಂಗ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಅಪ್ಪ ಅಂತಂತಂದ್ರೆ ಹಲವಾರು ಸೋರ್ಸಸ್ಗಳಿಂದ ಏನು ಮಾಡಿರ್ತೀವಿ, ಇನ್ಕಮನ್ನು ಬಂದಿರ್ತೀವಿ. ಸೊ ಅವು ಇನ್ಕಮ್ ಅದಕ್ಕೆ ಆದಂಥ ಸಫಿಷಿಯೆಂಟಾಗಿ ಆ ಇನ್ಕಮನ್ನು ಡಿಸ್ಟ್ರಿಬ್ಯೂಷನನ್ನು ಮಾಡ್ಬೋದು. ಸೊ ಸಪೋಸ್ ಎಕ್ಸಾಂಪಲ್ ಕೇಳಬೇಕಾಗಿತ್ತು ಅಂತಂತಂದ್ರೆ ಒಂದು ಯಾವುದೋ ಒಂದು ಪ್ರೊಡಕ್ಷನ್ ಮುಖಾಂತರ ಏನಾಗಿರ್ತದೆ, ನಮಗೆ ಇನ್ಕಮನ್ನು ಬಂದಿರ್ತದೆ. ಸಪೋಸ್ ಇಂಟ್ರೆಸ್ಟ್ ಮುಖಾಂತರ ಏನು ಬರ್ತದೆ, ಇಲ್ಲ ರೆಂಟ್ ಮುಖಾಂತರ ಏನು ಬರ್ತದೆ, ನಮಗೆ ಇನ್ಕಮನ್ನು ಬಂದಿರ್ತದೆ. ಸೊ ಅದೇ ಒಂದು ಇನ್ಕಮನ್ನು ನಾವೇನು ಮಾಡ್ಬೋದು, ಇನ್ನೊಂದು ಲ್ಯಾಂಡ್ ತೊಗೊಳೋದಾಗಿರ್ಬೋದು, ಸಪೋಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋಕೆ ನಾವೇನು ಮಾಡ್ಬೋದು, ಇನ್ಕಮನ್ನು ಏನು ಮಾಡ್ಬೋದು, ಡಿಸ್ಟ್ರಿಬ್ಯೂಷನನ್ನು ಮಾಡ್ಬೋದು. ಫೋರ್ತ್ ಒನ್, ಐಡೆಂಟಿಫೈಯಿಂಗ್ ದ ಸಿಸ್ಟಮ್ಯಾಟಿಕ್ ಚೇಂಜಸ್. ಸೊ ಐಡೆಂಟಿಫೈಯಿಂಗ್ ಸಿಸ್ಟಮ್ಯಾಟಿಕ್ ಚೇಂಜಸ್ ಅಪ್ಪ ಅಂತಂತಂದ್ರೆ ಒಂದೊಂದು ಸೋರ್ಸಸ್ಗಳಲ್ಲಿ ಇನೋವೇಷನ್ ಆಗಿರ್ಬೋದು, ಐಡಿಯಾಸ್ ಆಗಿರ್ಬೋದು, ಚೇಂಜಸನ್ನು ಮಾಡಬೇಕಾಗ್ತದೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ, ಸಿಸ್ಟಮ್ಯಾಟಿಕಲಿ ಸ್ವಲ್ಪ ಒಂದೊಂದ್ಸಲ ಏನು ಮಾಡಬೇಕಾಗ್ತದೆ, ಸೊ ನ್ಯಾಷನಲ್ ಇನ್ಕಮ್ನಲ್ಲಿ ಜಾಸ್ತಿ ನಮ್ಗೆ ಇಂಪ್ರೂವ್ ಗ್ರೋತ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ಚೇಂಜಸ್ ಮಾಡೋಕೆ ಹೆಲ್ಪ್ ಆಗ್ತೈತಿ. ಓಕೆ. ಫಿಫ್ತ್ ಒನ್, ಅಂಡರ್ಸ್ಟ್ಯಾಂಡಿಂಗ್ ದ ಕಾಂಟ್ರಿಬ್ಯೂಷನ್ ಆಫ್ ಸೆಕ್ಟರ್ಸ್. ಹಲವಾರು ಸೆಕ್ಟರ್ಸ್ಗಳಿಂದ ಏನಾಗ್ತದಪ್ಪ ಅಂತಂತಂದ್ರೆ ಕಾಂಟ್ರಿಬ್ಯೂಷನ್ ಆಗ್ತದೆ. ಸೊ ಅದನ್ನು ನಾವು ತಿಳ್ಕೊಂಡು ಅವ್ರಿಗೆ ಏನು ಬೇಕಾಗ್ತದಲ್ಲ ಅದನ್ನು ಹೆಲ್ಪನ್ನು ಮಾಡ್ಬೋದು. ದೀಸ್ ಆರ್ ಆಲ್ ಇಂಪಾರ್ಟೆನ್ಸ್ ಆಫ್ ಅ ನ್ಯಾಷನಲ್ ಇನ್ಕಮ್. ನೆಕ್ಸ್ಟ್ ಅಡ್ವಾಂಟೇಜಸ್. ಏನೇನು ಅಡ್ವಾಂಟೇಜಸ್ ಅದಾವ ಅಂತ ಹೇಳಿ ನ್ಯಾಷನಲ್ ಇನ್ಕಮ್ದು ನೋಡೋಣ. ಫಸ್ಟ್ ಒನ್, ಎಂಪ್ಲಾಯ್ಮೆಂಟ್ ಜನ್ರೇಷನ್. ಸೊ ಇದ್ರ ಮುಖಾಂತರ ಏನಾಗ್ತದಪ್ಪ ಅಂತಂತಂದ್ರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತದೆ. ಸೊ ಇಂಡಸ್ಟ್ರಿಯಲೈಸೇಷನ್ ಮಾಡೋದು, ಸೊ ಬಿಸ್ನೆಸ್ಸನ್ನು ತೆಗೆದು, ಆರ್ಗನೈಸೇಷನ್ ತೆಗೆದು, ಸೊ ಪ್ರೊಡಕ್ಷನನ್ನು ಜಾಸ್ತಿ ಮಾಡೋದು, ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡೋದು. ಸೊ ಇದ್ರ ಮುಖಾಂತರ ಏನಾಗ್ತದಪ್ಪ ಅಂತಂತಂದ್ರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಟೋಮೆಟಿಕ್ಲಿ ಜಾಸ್ತಿ ಆಗೇ ಆಗ್ತದೆ. ಸೆಕೆಂಡ್ ಒನ್, ಲಾಂಗ್ ಟರ್ಮ್ ಗ್ರೋತ್. ನ್ಯಾಷನಲ್ ಇನ್ಕಮ್ ಹೆಂಗೆ ಬರ್ತಿರ್ತದಲ್ಲೋ, ಸೊ ಹೆಂಗೆ ಗ್ರೋತ್ ಆಗ್ತಿರ್ತೋ ಅದೇ ಮುಖಾಂತರ ಲಾಂಗ್ ಟರ್ಮ್ ಗ್ರೋತ್ ಕೂಡ ಏನಾಗ್ತದಪ್ಪ ಅಂತಂತಂದರೆ ಇಲ್ಲಿ ಹೆಲ್ಪ್ ಆಗ್ತದೆ. ಸಪೋಸ್ ಎಕ್ಸಾಂಪಲ್ ಕೇಳಬೇಕಾಗಿತ್ತು ಅಂತಂತಂದ್ರೆ
ಯಾವುದೇ ಒಂದು ಗೂಡ್ಸನ್ನು ನಾವು ಏನು ಮಾಡ್ತೀವಿ, ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಸೇಲ್ ಮಾಡ್ತಿರ್ತೀವಿ. ಸೊ ನಮಗೆ ಆ ಒಂದು ಪ್ರಾಫಿಟ್ ಸರಿಯಾಗಿ ಬರ್ತಿತ್ತಪ್ಪ ಅಂತಂದ್ರೆ, ಅದ್ರ ಬಗ್ಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂತಂದ್ರೆ ಹಲವಾರು ಬಾರಿ ನಾವು ಏನು ಮಾಡ್ತೀವಿ, ಅದನ್ನು ಲಾಂಗ್ ಟರ್ಮ್ ಆಗಿ ಏನು ಮಾಡ್ತೀವಿ, ಸೇಲ್ಸ್ ಮಾಡೋಕೆ ಟ್ರೈ ಮಾಡ್ತೀವಿ. ಸೊ ಅದೇ ಥರನಾಗಿ ಇಲ್ಲಿ ಏನಾಗ್ತದಪ್ಪ ಅಂತಂತಂದ್ರೆ ನ್ಯಾಷನಲ್ ಇನ್ಕಮ್ ಎಷ್ಟು ಗ್ರೋತ್ ಆಗ್ತಿರ್ತದಲ್ಲ, ಹಂಗಾಗಿ ಸೊ ಆರ್ಗನೈಸೇಷನ್ ಬಿಸ್ನೆಸ್ಸನ್ನು ನಾವು ಏನು ಮಾಡ್ಬೋದು, ಲಾಂಗ್ ಟರ್ಮ್ ಆಗಿ ಗ್ರೋತನ್ನು ಮಾಡ್ಬೋದು. ಥರ್ಡ್ ಒನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಆಗ ನಿಮಗೆ ಹೇಳಿದೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ. ಹೆಂಗಪ್ಪ ಅಂತಂತಂದ್ರೆ ಇರೋದಾಗಿರ್ಬೋದು, ಸೊ ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿರ್ಬೋದು, ಸೊ ಬರ್ತಾ ಇತ್ತಪ್ಪ ಅಂತಂತಂದ್ರೆ ಅವರು ಇರುವಂಥ ಒಂದು ವೇ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸ್ವಲ್ಪ ಚೇಂಜಸ್ಸನ್ನು ಆಗ್ತೈತಿ. ನೆಕ್ಸ್ಟ್ ಎಕನಾಮಿಕ್ ಹೆಲ್ತ್. ಸೊ ಎಕನಾಮಿಕ್ ಕಂಡೀಷನನ್ನು ನಾವೇನು ಮಾಡ್ಬೋದು, ಸರಿಯಾಗಿ ನೋಡ್ಕೋಬೋದು. ಸಪೋಸ್ ಎಕ್ಸಾಂಪಲ್ಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇಲ್ಲೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ಸೊ ಡೆವಲಪ್ಮೆಂಟ್ ಮಾಡೋಕೆ ಇಲ್ಲಿ ಏನಾಗ್ತದೆ, ಹೆಲ್ಪನ್ನು ಆಗ್ತೈತಿ. ಫಿಫ್ತ್ ಒನ್ ಡೆವಲಪ್ಮೆಂಟ್ ಆಫ್ ಪ್ರೊಡಕ್ಟ್ ಕಂಡೀಷನ್. ಸೊ ಹೇಳಿದೆ ನಿಮಗೆ ಎಕ್ಸಾಂಪಲ್. ಸೊ ಸೇಲ್ಸ್ ಆಗಿತ್ತಪ್ಪ ಅಂತಂದ್ರೆ ಆ ಪ್ರೊಡಕ್ಷನನ್ನು ಏನು ಮಾಡ್ಬೋದು, ಡೆವಲಪ್ಮೆಂಟ್ ಮಾಡ್ಬೋದು. ಸೊ ಬಂದಂಥ ಪ್ರೊಡಕ್ಷನಲ್ಲಿ ಜಾಸ್ತಿ ಬಂದಂಥ ಇನ್ಕಮನ್ನು ಅದರಿಂದ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಮಾಡೋದಾಗಿರ್ಬೋದು, ಹೊಸ ಇನೋವೇಷನ್ ತಗೋದಾಗಿರ್ಬೋದು, ಐಡಿಯಾಸ್ಗಳನ್ನು ತರ್ಬೋದು. ಇದ್ರ ಮುಖಾಂತರ ಏನಾಗ್ತದಪ್ಪ ಅಂತಂತಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಕಂಡೀಷನ್ ಏನಾಗ್ತದಪ್ಪ ಅಂತಂದ್ರೆ ಡೆವಲಪ್ಮೆಂಟ್ ಆಗ್ತೈತಿ. ದೀಸ್ ಆಲ್ ಆರ್ ನ್ಯಾಷನಲ್ ಇನ್ಕಮ್ ಇಂಟ್ರೊಡಕ್ಷನ್. ಸೊ ಇದ್ರಾಗ ಏನೇನು ಬಂತಪ್ಪ ಅಂತಂತಂದ್ರೆ ನಿಮಗೆ ಗೊತ್ತೈತಿ. ಇಂಟ್ರೊಡಕ್ಷನ್ ಬಂತು, ಸೊ ಯಾವುದೇ ಮುಖಾಂತರ ಬಂತು, ಸೊ ಯಾವ್ಯಾವ ಥರ ಮೆಜರ್ ಮಾಡ್ತೀವಿ, ಸೊ ಫೈನಾನ್ಷಿಯಲ್ ಇಯರ್, ಸೊ ಅಬ್ಜೆಕ್ಟಿವ್ಸ್, ಇಂಪಾರ್ಟೆನ್ಸ್, ಸೊ ಅಡ್ವಾಂಟೇಜಸ್ ಎಲ್ಲ ನಾವು ಏನು ಮಾಡಿದ್ವಿ ಈ ಕ್ಲಾಸ್ ನೋಡಿದ್ದೀವಿ. ನಾನು ನೆಕ್ಸ್ಟ್ ಕ್ಲಾಸ್ ಇಂಡಿಯನ್ ಎಕನಾಮಿ ಬಗ್ಗೆ ತೊಗೋತೀನಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಒಂದು ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಸರಿ ಮಾಡ್ಕೊಳ್ಳೋಣ. ನಿಮ್ಗೆ ಏನೇ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ತೊಗೋತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.